ನೋಡಿ, ಭಾಳ ಜಲ್ದಿ ಇವರು ರಾಜೀನಾಮೆ ಕೊಟ್ಟರು. 47 ದಿವಸ ಇಷ್ಟೆಲ್ಲ ಆದಮೇಲೆ ಈಗ ಇವರು ರಾಜೀನಾಮೆ ಕೊಡುವಂಥದ್ದು ಮಾನ ಮರ್ಯಾದೆ ಇಲ್ಲ ಇವ್ರಿಗೆ. ಇಷ್ಟೆಲ್ಲ ಹೋರಾಟ ಆಗಿ ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿ ಒಂದನೇ ಸಲ ಸುಮಾರು 22 ಲಕ್ಷ ಜನ ಅಪೀರ್ ಆಗಿದ್ರು, 21.5 ಲಕ್ಷ. ಎರಡನೇ ಸಲ 1.5 ಲಕ್ಷ ಜನ ಕಡಿಮೆ ಕೂತರು. 4-5 ಜೀವಗಳನ್ನ ಕಳ್ಕೊಂಡ್ವಿ. ಪ್ರಧಾನಮಂತ್ರಿ ಮೋದಿ ಅವರು ತತ್ಕ್ಷಣ ಇವತ್ತಿನ ದಿವಸ 24 ಗಂಟೆ ಒಳಗಡೆ ಅವ್ರನ್ನ ತೆಗೆದುಹಾಕಿ ಎಲ್ಲರ ಜೊತೆ ಕರೆದು ಮಾತನಾಡಿ, ಎಕ್ಸ್ಪರ್ಟ್ಸ್ ಕರೆದು ನಮ್ಮ ಟ್ರಿಪಲ್ JE ಇದೆ, ನಮ್ಮಲ್ಲಿನೇ ಇವತ್ತು ನಮ್ಮ KE ಇದೆ, ಇಂಥ ಎಲ್ಲ ಇವ್ರನ್ನ ಎಕ್ಸ್ಪರ್ಟ್ಸ್ ಕರೆಸಿ ಇವತ್ತಿನ ದಿವಸ ಒಂದು ಫುಲ್ ಪ್ರೂಫ್ ಎಜುಕೇಷನಲ್ ಸಿಸ್ಟಮ್ ಮಾಡಬೇಕು, ಕರೆದು ಎಲ್ಲ ಜೊತೆ ಚರ್ಚೆ ಮಾಡಿ ಕ್ರಮ ಕೈಗೊಳ್ಬೇಕಾಗಿತ್ತು. 24 ತಾಸಲ್ಲಿ ಪ್ರಧಾನಮಂತ್ರಿಗಳು ಆರಾಮಾಗಿದ್ದರು ಇಲ್ಲಿವರೆಗೆ. ಒಬ್ಬ ಇಷ್ಟೆಲ್ಲ ಲಕ್ಷಾಂತರ ಜನ ಹೋರಾಟ ಮಾಡಿದ ಮೇಲೆ ನಮ್ಮ ಕಾಕ್ರೋಚ್ ಜನತಾ ಪಾರ್ಟಿ, ನಮ್ಮ ವಾಂಗ್ಕುಕ್ಕು, ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಎಲ್ಲರೂ ಹೋರಾಟ ಮಾಡಿದ್ಮೇಲೆ ಈಗ ಭಾಳ ತಡವಾಗಿ ಇಷ್ಟೆಲ್ಲ ಅನಾಹುತ ಆಗಿ ಇಷ್ಟೆಲ್ಲ ಅತ್ಯಂತ ಮಹತ್ವದ ನಮ್ಮ ಯುವಕರ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ, ಶೈಕ್ಷಣಿಕ ಭವಿಷ್ಯದ ಜೊತೆ ಇವತ್ತು ಚೆಲ್ಲಾಟ ಆಡಿ ಎಷ್ಟು ನಾವು ದಪ್ಪ ಚರ್ಮವನ್ನು ಹೊಂದಿದ್ದೀವಿ, ಎಷ್ಟು ನಾವು ಇವ್ರಿಗೆ ಕಾಳಜಿ ಮಾಡೋದಲ್ಲ, ನಮಗೆ ಇವ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ತೋರಿಸಿ ಈಗ ಅನಿವಾರ್ಯ ಕಡೆಗೆ ಇವತ್ತು ದಿವಸ ಇವರು ರಾಜೀನಾಮೆ ಕೊಟ್ಟಿದ್ದಾರೆ. ನಮ್ಮೆಲ್ಲ ಹೋರಾಟದ ಫಲ ಇವತ್ತು ದಿವಸ ರಾಜೀನಾಮೆ ಕೊಟ್ಟಿದ್ದಾರೆ. ಇದು 24 ಗಂಟೆ ಒಳಗೆ ಆಗಬೇಕಾಗಿತ್ತು. ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಹೋರಾಟ ಮತ್ತು ಕಾಂಗ್ರೆಸ್ ಪಾರ್ಟಿ, CGI, ವಾಂಗ್ಕುಕ್ಕು ಎಲ್ಲರ ಒಂದು ಹೋರಾಟ, ಜನರ ಮಾಧ್ಯಮದವರು ತಾವು ಕೂಡ ಹೈಲೈಟ್ ಮಾಡಿದ್ದೀರಿ, ಎಲ್ಲರ ಒಂದು ಹೋರಾಟ ಇದು ನಮ್ಮ ಯುವಕರ, ನಮ್ಮ ವಿದ್ಯಾರ್ಥಿಗಳ, ನಮ್ಮ ಮಕ್ಕಳ ಭವಿಷ್ಯತ್ತನ್ನು ನಿರ್ಧಾರ ಮಾಡುವಂಥದ್ದು. ಅದ್ರ ಜೊತೆ ಚೆಲ್ಲಾಟ ಆಡಿದ್ರಿ. ಇವತ್ತು ಪ್ರಾಣ ಕಳ್ಕೊಂಡ್ರು ಅನೇಕರು. ಪ್ರಾಣ ವಾಪಸ್ ಬರ್ತದ? 1.5 ಲಕ್ಷ ಜನ ಪರೀಕ್ಷೆಗೆ ಇವತ್ತು ಒಂದು ದಿವಸ ಮಾನಸಿಕ ಒತ್ತಡದಿಂದ ಪರೀಕ್ಷೆಗೆ ಅಪೇರ್ ಆಗಲಿಲ್ಲ. ಅವ್ರಿಗೇನಾದರೂ ನ್ಯಾಯ ಕೊಡ್ತೀರಾ ನೀವು? ಅವ್ರು ಬೇರೆ ಮತ್ತೆ ಹಲ್ಲೆ ಮಾಡಿದ್ರಿ, ಪೊಲೀಸರನ್ನು ಬಳಸಿದ್ರಿ. ಎಷ್ಟು ಬೇಗ ನೀವು ರಾಜೀನಾಮೆ ತಗೊಂಡಿದ್ದೀರಲ್ಲ, 45 ದಿವಸ ನಂತರ. ನಾಚಿಕೆ ಬರಬೇಕು ಇವ್ರಿಗೆ. ಕ್ರಿಮಿನಲ್ಗಳು ಭಾಗವಹಿಸಿದ್ರು ಪ್ರತಿಭಟನೆಯಲ್ಲಿ, ಕ್ರಿಮಿನಲ್ಗಳೆಲ್ಲ ಇದ್ರು ಪ್ರತಿಭಟನೆಯಲ್ಲಿ. ಅದೇ ಯಾವುದೇ ಒಂದು ಹೋರಾಟದಲ್ಲಿ ಈ ರೀತಿಯ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ, ಅದಕ್ಕೆ ಒಂದು ವಿಶ್ವಾಸಾರ್ಹತೆಯನ್ನು ಕಡಿಮೆ ಮಾಡಲಿಕ್ಕೆ ಇಂಥ ಎಲ್ಲ ನಾಟಕ ಮಾಡ್ತಾರೆ. ಇಲ್ಲ ಒಂದು ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ಗೆ ಒಂದು ಅಸ್ತ್ರ ಸಿಕ್ತಂಗೆ ಆಯ್ತಲ್ಲ ಸರ್? ಅಸ್ತ್ರ ಅಂತಲ್ಲಪ್ಪ, ಇದು ನಮ್ಮ ಮಕ್ಕಳ ಭವಿಷ್ಯತ್ತ. ಇದು ಇದರಲ್ಲಿ ರಾಜಕೀಯ ಅಲ್ಲ. ಯಾಕಂದ್ರೆ ರಾಜಕೀಯ ಏನು ಬಂತಿದ್ರಲ್ಲಿ? ಲಕ್ಷಾಂತರ ಮಕ್ಕಳ ಇವತ್ತು ಸಹ ಭವಿಷ್ಯತ್ ಹಾಳಾಗಿದಾಗ, ಅನೇಕರು ಪ್ರಾಣ ಕಳ್ಕೊಂಡಾಗ ಎಷ್ಟು ಮಾನಸಿಕ ಒತ್ತಡ ಆಗ್ತದೆ. 2ನೇ ಸಲ ಪೇಪರ್ ಬರೀಬೇಕು, ಅನೇಕರು ಪ್ರಾಣ ಕಳ್ಕೊಂಡ್ರಲ್ಲ. ನಮ್ಮ ಮಕ್ಕಳು ಪ್ರಾಣ ಕಳ್ಕೊಂಡಿದ್ರೆ ಇದೆಲ್ಲವೂ ಕೂಡ ಭಾಳ ಅಸಹ್ಯಕರ ಕೆಲಸ. ಇದು ಈ ಹೋರಾಟ ರಾಜೀನಾಮೆಗೆ ಪಕ್ಷ ನಿರ್ಧಾರ ಮಾಡ್ತದೆ. ಥ್ಯಾಂಕ್ ಯು.